ಸ್ಫೂರ್ತಿ ಟ್ರೇಡರ್ಸ್ ತೊಗರ್ಸಿ. ನಮ್ಮ ಹೆಸರು ಬಸವಂತಪ್ಪ ಅಂತ. ಈ ತೋಟದ ಒಂದು ಸಣ್ಣ ಮಾಹಿತಿ. ಪ್ರತಿಯೊಬ್ಬ ರೈತರು ಅಡಿಕೆ ತೋಟ ಮಾಡುವ ಮೊದಲು ಒಂದನೇ ಸಲಹೆ ಏನಂದರೆ ಬಸಿಗಾಲುವೆ. ನೋಡ್ರಿ, ಇದು 2.5 3 ಅಡಿ ಗಾತ ಇದೆ. ಇದು ಅಚ್ಚುಕಟ್ಟಾದ ಬಸಿಗಾಲುವೆಯನ್ನು ಮಾಡಿನೇ ಗಿಡಗಳನ್ನು, ಅಡಿಕೆ ಗಿಡಗಳನ್ನು ಹಚ್ಚಿರಿ ಅನ್ನೋದು ನನ್ನ ಸಲಹೆ. ಈ ಬಸಿಗಾಲುವೆ ಮಾಡೋದ್ರಿಂದ ಏನಾಗುತ್ತೆ, ಬೇರುಗಳು ಚೆನ್ನಾಗಿ ಉಸಿರಾಡುತ್ತೆ. ಅದ್ರ ಜೊತೆಗೆ ಯಾವುದೇ ತರಹದ ಸೀಪೇಜ್ ವಾಟರ್, ತೇವಾಂಶವನ್ನು ಭೂಮಿ ಹಿಡಿದಿಟ್ಕೊಳ್ಳಲ್ಲ, ಬಸಿದು ಹೋಗುತ್ತೆ. ಬಸಿದು ಹೋಗೋದ್ರಿಂದ ಈ ಅಡಿಕೆಯಲ್ಲಿ ವೈಟ್ ರೂಟ್ಸ್ ಏನಂತ ಮಾತಾಡ್ತೇವೆ, ಬಿಡಿ ತಂತು ಬೇರುಗಳು, ಆಹಾರ ತಗೊಳ್ಳೋ ಬೇರುಗಳು, ಮುಖ್ಯ ಬೇರುಗಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಆ ಉದ್ದೇಶದಿಂದ ನಾವು ಬಸಿಗಾಲುವೆ ಮಾಡಿ ಈ ಥರ ಗಿಡಗಳನ್ನು ನೆಡೋದ್ರಿಂದ ಅದ್ಭುತವಾದ ತೋಟ ಜನ್ರೇಟ್ ಆಗುತ್ತೆ ಅನ್ನೋದೊಂದು ಮಾಹಿತಿ. ನೆಕ್ಸ್ಟ್ ಅಲ್ಲಿ ನೀರಾವರಿ ಪದ್ಧತಿಯಲ್ಲಿ ಮಾತಾಡೋಣ. ನೋಡಿರಿ, ನಮ್ಮ ತೋಟದಲ್ಲಿ ಡ್ರಿಪ್ ಮಾಡಿಲ್ಲ. ಡ್ರಿಪ್ ಸಣ್ಣ ಸಸಿಗೆ ಓಕೆ 2 3 ವರ್ಷದವರೆಗೂ, ಬಟ್ 3 ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ಡ್ರಿಪ್ ನಡೆಯೋದಿಲ್ಲ. ಇದಕ್ಕೆ ಜೆಟ್ ಸಿಸ್ಟಮೇ ಬೇಕು, ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮೇ ಬೇಕು. ಇಲ್ಲಿ ನಾವು ಜೆಟ್ಟನ್ನು ಅಳವಡಿಸಿದ್ದೀವಿ. ಇದು ಹೆಗಡೆ ಜೆಟ್. ಇದು ಹೆಗಡೆ ಜೆಟ್ಟು. ಇಲ್ಲಿ ಏನು ಹಾಕಿದ್ದೀವಿ, CPVC ಪೈಪನ್ನು ಹಾಕಿದ್ದೀವಿ. CPVC ಪೈಪ್ 1 ಅಡಿ CPVC ಪೈಪನ್ನು ಹಾಕಿದ್ದೀವಿ. ಇದನ್ನು ಹಾಕೋ ಉದ್ದೇಶ ಏನಂದರೆ, ನಾವು ತೋಟದಲ್ಲಿ ಜೀರೋ ಕಲ್ಟಿವೇಷನ್, ನೆಕ್ಸ್ಟು ಜೀರೋ ಕಲ್ಟಿವೇಷನ್. ಇಲ್ಲಿ ಯಾವುದೇ ಥರದ ಉಳುಮೆಯನ್ನು ಮಾಡೋದಿಲ್ಲ. ಇಲ್ಲಿ ದ್ವಿದಳ ಧಾನ್ಯಗಳನ್ನು ಮತ್ತು ಬೇಡವಾದ ಅನುಪಯುಕ್ತ ಕಳೆಗಳ ಬದಲು ಉಪಯುಕ್ತ ಕಳೆಗಳನ್ನು ಬೆಳೆಸಿ ವೀಡ್ ಕಟರ್ ಮಾಡಿ ಮಲ್ಚಿಂಗ್ ಮಾಡಿ ಇಲ್ಲಿ ಪೋಷಕಾಂಶಗಳನ್ನು ಒದಗಿಸುವ ಕೆಲಸವನ್ನು ಮಾಡೋದು. ವೀಡ್ ಕಟರ್ ಮಾಡೋ ಸಂದರ್ಭದಲ್ಲಿ ಈ ಪೈಪಿಗೆ ತೊಂದರೆ ಆಗಬಾರ್ದು, ಪೈಪ್ ಕಟ್ಟಾಗಬಾರ್ದು ಅನ್ನೋದಕ್ಕೆ ಇದೊಂದು ಟೆಕ್ನಾಲಜಿ ಬಳಸಿ ಇದೊಂದು ಪೈಪನ್ನು ನಾವು ಸೇಫ್ಟಿ ಸೈಡಲ್ಲಿ ನಾವು ಅದೊಂದು CPVC ಪೈಪನ್ನು ಹಾಕಿದ್ದೀವಿ. ನೋಡ್ಬೋದು ನೀವು ನಮ್ಮ ಗಿಡಗಳನ್ನು. ನೋಡಿರಿ, ಇಲ್ಲಿ ಇದು ಅಂಚಿದೆ, ಈ ಸೆಕ್ಷನ್ ಅಂಚಿದೆ, ಈ ಸೆಕ್ಷನ್ನು ಡೌನ್ ಇದೆ, ಮತ್ತು ಇದು ಅಪ್ ಇದೆ. ಅಂದರೆ 2 ದಿಂಡಿನ ನಡುವೆ ತೆಗ್ಗು. ಈ ತೆಗ್ಗಲ್ಲೇ ನಾವು ನೆಕ್ಸ್ಟು ಸಾವಯವ ಗೊಬ್ಬರಗಳನ್ನು, ಕೊಟ್ಟಿಗೆ ಗೊಬ್ಬರಗಳನ್ನು, ಹಸಿರೆಲ್ಲ ಗೊಬ್ಬರಗಳನ್ನು ಮತ್ತು ಎಲ್ಲ ತರಹದ ಗೊಬ್ಬರಗಳನ್ನು ನಾವು ಈ ಸೆಕ್ಷನ್ನಲ್ಲೇ ಹಾಕ್ತಾ ಹೋಗ್ತೀವಿ. ಈ ಬೇರು ರೂಟ್ಸ್ ಚೆನ್ನಾಗಿ ಬೆಳೆಯೋದ್ರಿಂದ ಎಲ್ಲ ಪೋಷಕಾಂಶಗಳನ್ನು ಈ ಬೇರುಗಳು ತಗೊಳುತ್ತೆ ಅನ್ನೋದು ನಮ್ಮ ಮಾಹಿತಿ. ಆದಷ್ಟು ರೈತ ಬಾಂಧವರು ಈ ಥರ ಮಾಡಿ ತೋಟವನ್ನು ಮಾಡೋದ್ರಿಂದ ನಿಮ್ಮ ತೋಟ ಚೆನ್ನಾಗಿ ಬರುತ್ತೆ. ಇದು ಬೇಸಿಕ್ಕಾಗಿ ತೋಟ ಹಚ್ಚಬೇಕಾದ್ರೆ ಬಸಿಗಾಲುವೆ ನೀರಾವರಿ ಸಿಸ್ಟಮ್ ಬಗ್ಗೆ ನಿಮಗೆ ಇವತ್ತು ಮಾಹಿತಿಯನ್ನು ಮಾಡ್ತೀನಿ. ನಮಸ್ಕಾರ. ಫೋನ್ ಮಾಡ್ತಾರೆ.